ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕ್ಯಾಮರಾಮನ್ ಮತ್ತು ರಿಪೋರ್ಟರ್ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಸರ್. ಯಾರು ಮಾಡಿದ್ದಾರೆ ಗುಂಪುಗಳು ಆಗಿದೆ, 2 ಗುಂಪಾಗಿದೆ ಅಂತ ಹೇಳಿದ್ದಾರೆ. ಈ ಗುಂಪಿನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತಾವು ಹೇಳಿದಾಗ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬೇರೆಯವರು ಕಂಪ್ಲೇಂಟ್ ಕೊಟ್ಟು 2 ಕಂಪ್ಲೇಂಟ್ಸನ್ನು ತಗೊಂಡು ಈಗ ತನಿಖೆ ಮಾಡ್ತಿದ್ದಾರೆ. ತನಿಖೆ ಮಾಡಿ ಅದರ ಮೇಲೆ ಯಾವ ರೀತಿ ಕ್ರಮ ತಗೋಬೇಕು, ಕೇಸಸ್ ರಿಜಿಸ್ಟರ್ ಮಾಡಬೇಕು, ಅದನ್ನೆಲ್ಲ SITನವರು ಮತ್ತು ಸ್ಥಳೀಯ ಪೊಲೀಸರು ಮಾಡ್ತಾರೆ. ಹೊರಗೆ ಬರಬೇಕು ಅನ್ನುವಂಥದ್ದು ಸರ್ಕಾರಕ್ಕೆ ಇರೋ ಕಾಳಜಿ ಕೂಡ. ಆದ್ರೆ ಅಲ್ಲಿ ತನಿಖೆಗೂ ಮೊದಲೇ GPS ಸಿಸ್ಟಮ್ ವ್ಯವಸ್ಥೆಯಲ್ಲಿ ಶವ ಹುಡುಕ್ಲಿಕ್ಕೆ ಅದು ಆಗ್ತಾ ಇಲ್ಲ, ಕೃತಕವಾಗಿ ಅಭಾವ ಸೃಷ್ಟಿ ಮಾಡ್ತಾರೆ. ಪ್ರಣಬ್ ಮೋಹಂತಿ ಅವರು ಬೇಕು ಅಂತಲೇ ಕೇಂದ್ರಕ್ಕೆ ಕಳಿಸ್ತಾರೆ. ಈ ತರದ್ದೆಲ್ಲ ಸೃಷ್ಟಿ ಮಾಡ್ತಾರ ವಿರುದ್ಧ ಏನೂ ಆಗ್ತಾ ಇಲ್ಲ. ಅದರಿಂದಾಗಿ ಇದೆಲ್ಲ ಪ್ರವೋಕೇಶನ್ ನಡೀತಾ ಇದೆ. ಯಾರ್ಯಾರು ಹೇಳಿಕೆಗಳು ಕೊಡ್ತಾರೋ ಅದು ನಮಗೆ ಮುಖ್ಯ ಅಲ್ಲ. ನಮಗೇನು ಮುಖ್ಯ ಅಂದರೆ SITನವರು ತನಿಖೆಯನ್ನು ಒಂದು ತಾಂತ್ರಿಕವಾಗಿ ಆಧುನಿಕವಾಗಿ ಸತ್ಯ ಹೊರಗೆ ಬರುವಂಥ ರೀತಿಯಲ್ಲಿ ಮಾಡಬೇಕು ಅನ್ನೋದೇ ನಾವು ಕೊಟ್ಟಿರುವ ಟರ್ಮ್ಸ್ ಆಫ್ ರೆಫರೆನ್ಸ್. ಹಾಗಾಗಿ ಆ ಕೆಲಸ ಅವ್ರು ಮಾಡ್ತಾರೆ. ನಾವು ಅವರನ್ನು ಪ್ರಶ್ನೆ ಮಾಡೋದು, ಇವರನ್ನು ಪ್ರಶ್ನೆ ಮಾಡೋದು, ಅದು ಈಗಲೇ ಮಾಡಿದರೆ ಅದಕ್ಕೇನು ಅರ್ಥ ಬರೋದಿಲ್ಲ. ಅವರಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ, ಆ ಜವಾಬ್ದಾರಿನ ಅವ್ರು ಮಾಡಿ ರಿಪೋರ್ಟ್ನ ಒಳಗಡೆ ತರಬೇಕಷ್ಟೇ. ಹೇಳೋರೆಲ್ಲ ಹೇಳ್ತಾ ಇರ್ತಾರೆ. ಈಗ SIT ಸರಿಯಾಗಿ ಮಾಡ್ತಾ ಇದೆ ಅಂತಲೂ ಕೂಡ ಹೇಳ್ತಾರೆ, SIT ಸರಿಯಾಗಿ ಮಾಡಲಿಲ್ಲ ಅಂತಲೂ ಹೇಳ್ತಾರೆ. ಆಮೇಲೆ ಇವರೇ ಎಲ್ಲ ಸಜೆಷನ್ಸ್ಗಳು ಕೊಡ್ತಾರೆ. ಆಮೇಲೆ ಇದು ರಡಾರ್ ಇದ್ರದ್ದು ತರಬೇಕು ಅಂತೇಳಿ ಅವರೇ ಹೇಳ್ತಾರೆ, GPR ಅದನ್ನೆಲ್ಲ ಇವರೇ ತರಬೇಕು. ನಾವೇ ಹೇಳಕ್ಕೆ ಶುರು ಮಾಡಿಬಿಟ್ರೆ ಅವ್ರು ಹೇಳಿದ ಥರನೇ ತನಿಖೆ ಮಾಡೋಕ್ಕಾಗುತ್ತಾ? ಅವರಿಗೆ ಅದೆಲ್ಲ ಮಾಡ್ತಾರೆ. ಅವರು ಪೊಲೀಸ್ನವ್ರು ಸಮರ್ಥರಿದ್ದಾರೆ, ಅವ್ರು ಮಾಡ್ಕೊಳ್ತಾರೆ. ಸರ್, ಈಗ 13 ಸ್ಥಳಗಳನ್ನ ಗುರುತಿಸಾಗಿದೆ, ಅದನ್ನ ಅಗದಾಗಿದೆ. ಇನ್ನೂ ಹೆಚ್ಚಿನ ಶವಗಳಿದಾವೆ ಅನ್ನುವಂಥದ್ದನ್ನ ಹೇಳ್ತಿದ್ದಾನೆ. ಇನ್ನು ಮುಂದುವರಿತಾ ಅಥವಾ ಇಷ್ಟಕ್ಕೆ ಅದು ಅವ್ರ SIT ತೀರ್ಮಾನ ಮಾಡುತ್ತೆ. ನಾವು ಅದ್ರ ಬಗ್ಗೆ ಯಾವುದೂ ಇಂಟರ್ಫಿಯರ್ ಆಗೋದಿಲ್ಲ. ಅವರು SITನವ್ರು ತೀರ್ಮಾನ ಮಾಡುತ್ತಾರೆ. ಅವ್ರು ಹೇಳೋದ್ರಲ್ಲಿ ಸತ್ಯ ಇದೆ, ಹೌದು ನೋಡಬೇಕು ಅಂದರೆ ಅವರು ನೋಡ್ತಾರೆ. ಇಲ್ಲ ಅದು ಅನುಮಾನಾಸ್ಪದವಾಗಿತ್ತ ಇದ್ರೆ ಅವ್ರನ್ನೇ ಕೇಳ್ತಾರೆ, ಏನಪ್ಪ ಈ ಥರ ಎಲ್ಲ ಹೇಳ್ತಾ ಇದೆಯಲ್ಲ, ಸರಿಯಾಗಿ ಹೇಳುವಂತೆ. ನಾವೇನು ಸರ್ಕಾರ ಯಾವುದೇ ಡೈರೆಕ್ಷನ್ ಕೊಡೋದಿಲ್ಲ. ಇಲ್ಲ, ಯಾವುದು ಕೊಟ್ಟಿಲ್ಲ.